ಒಂದು ಒಳ್ಳೆ ಮಂತ್ಲಿ ಬಿಸಿನೆಸ್ ರಿವ್ಯೂ ಅಂದ್ರೆ ಬರೀ ಮೀಟಿಂಗ್ ಅಷ್ಟೇ ಅಲ್ಲ, ಅದೊಂದು ಲೀಡರ್ಶಿಪ್ ರಿಚುಯಲ್. ಅದು ಪರ್ಪಸ್ನ ಅಲೈನ್ಮೆಂಟ್ ಆಗಿ ಬದಲಾಯಿಸುತ್ತೆ. ಅಲೈನ್ಮೆಂಟ್ನ ಓನರ್ಶಿಪ್ ಆಗಿ ಮತ್ತು ಓನರ್ಶಿಪ್ನ ಬೆಟರ್ ರಿಸಲ್ಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅತ್ಯುತ್ತಮ ರಿವ್ಯೂಸ್ ಅಂದ್ರೆ ಅದು ಹ್ಯೂಮನ್ ಮತ್ತು ರಿಗರಸ್ ಎರಡೂ ಆಗಿರಬೇಕು. ಜನರು ಮಿಷನ್ ಜೊತೆ ಇಮೋಷನಲಿ ಕನೆಕ್ಟ್ ಆಗಿ ಫ್ಯಾಕ್ಟ್ಸ್ ಬಗ್ಗೆ ಕ್ಲಾರಿಟಿ ಇಟ್ಕೊಂಡು ವ್ಯಾಲ್ಯೂ ಕ್ರಿಯೇಟ್ ಮಾಡೋ ನಿರ್ಧಾರ ತಗೊಳ್ಳೋಕೆ ರೆಡಿ ಇರಬೇಕು. ಈ ಕೇಡೆನ್ಸ್ ಯಾರು ರೂಮ್ ಒಳಗೆ ಬರೋಕು ಮುಂಚೆ ಶುರುವಾಗುತ್ತೆ. ಸ್ಟ್ಯಾಂಡರ್ಡ್ ಹ್ಯಾಂಡ್ಔಟ್ಸ್ನ 3 ವರ್ಕಿಂಗ್ ಡೇಸ್ ಮುಂಚಿತವಾಗಿ ಶೇರ್ ಮಾಡಬೇಕು. ಇದರಿಂದ ಲೀಡರ್ಸ್ ಕಥೆಯನ್ನ ಅರ್ಥ ಮಾಡಿಕೊಂಡು ಪ್ಯಾಟರ್ನ್ಸ್ ಗುರುತಿಸಿ ಕಾಂಟ್ರಿಬ್ಯೂಟ್ ಮಾಡೋಕೆ ರೆಡಿಯಾಗಿ ಬರ್ತಾರೆ. ಸರ್ಕ್ಯುಲೇಷನ್ ಅಷ್ಟೇ, ಪ್ರಿಪರೇಷನ್ ಕೂಡ ಅಷ್ಟೇ ಮುಖ್ಯ. ಪ್ರತಿ ಪಾರ್ಟಿಸಿಪೆಂಟ್ ಬರೀ ಸ್ಲೈಡ್ಸ್ ತರೋ ಬದಲು ಇನ್ಸೈಟ್ಸ್, ಕ್ವೆಶ್ಚನ್ಸ್ ಮತ್ತು ಕಳೆದ ರಿವ್ಯೂ ನಂತರ ಏನಾದ್ರೂ ಬದಲಾವಣೆ ಆಗಿದ್ಯಾ ಅನ್ನೋ ವ್ಯೂ ಜೊತೆ ಬರಬೇಕು. ಆಮೇಲೆ ಮೊದಲ ಕೆಲವು ನಿಮಿಷಗಳ ಶಿಸ್ತಿನಿಂದ ಕಾಪಾಡಿ ಪ್ರೀ ರೀಡ್ ರೆಡಿನೆಸ್ ಮತ್ತು ಪೂರ್ತಿ ಟೀಮ್ ಅಟೆಂಡೆನ್ಸ್ನ ಕನ್ಫರ್ಮ್ ಮಾಡಿ. ಪ್ರತಿ ಚೆಕ್ಗೆ 1 ನಿಮಿಷಕ್ಕಿಂತ ಹೆಚ್ಚು ಟೈಮ್ ಕೊಡಬೇಡಿ. ಒಮ್ಮೆ ಎಲ್ಲರೂ ಸೆಟಲ್ ಆದ್ಮೇಲೆ ಪರ್ಫಾರ್ಮೆನ್ಸ್ಗಿಂತ ಮುಂಚೆ ಬಿಹೇವಿಯರ್ ಬಗ್ಗೆ ಮಾತಾಡೋಕೆ ಶುರು ಮಾಡಿ. ಪ್ರತಿದಿನ ಕೆಲಸ ನಡೆಯುವ ರೀತಿಯಲ್ಲಿ ಟೀಮ್ ನಿಜವಾಗಿಯೂ ಪ್ಲೆಡ್ಸ್ನ ಪಾಲಿಸ್ತಿದೆಯಾ ಮತ್ತು ರೂಲ್ಸ್ನ ಗೌರವಿಸ್ತಿದೆಯಾ ಅಂತ ಕೇಳಿ. ಆ ಉತ್ತರ ಬರೀ ಒಪಿನಿಯನ್ ಮೇಲೆ ಇರಬಾರದು. ಆಡಿಟ್ಸ್, ಸರ್ವೇಸ್, ಅಬ್ಸರ್ವೇಷನ್ ಮತ್ತು ಒನ್ ಡೈಲಾಗ್ ಮೂಲಕ ಅದನ್ನು ವ್ಯಾಲಿಡೇಟ್ ಮಾಡಿ. ಆಗ ಕಲ್ಚರ್ ಬರೀ ಸ್ಲೋನ್ಸ್ ನಲ್ಲಿ ಇರದೆ ಸಾಕ್ಷ್ಯಗಳಲ್ಲಿ ಕಾಣಿಸಿ. ನಂತರ ಲರ್ನಿಂಗ್ ರಿಚುಯಲ್ಸ್ ನ ಕನ್ಫರ್ಮ್ ಮಾಡಿ. ಡೈಲಿ ವರ್ಕ್ ಮ್ಯಾನೇಜ್ಮೆಂಟ್ ಮತ್ತು ವೀಕ್ಲಿ ಶಾರ್ಪನಿಂಗ್ ವರ್ಕ್ಶಾಪ್ಗಳು ಟೀಮ್ಗೆ ಜೀವಂತವಾಗಿ, ಸ್ಪಷ್ಟವಾಗಿ ಮತ್ತು ಉಪಯುಕ್ತವಾಗಿ ಇರಬೇಕು. ಈ 2 ಚೆಕ್ಸ್ನ 5 ಮಿನಿಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಭಾವಿಸಿ. ಇವು ಕಲ್ಚರ್ನ ಕಾಪಾಡುತ್ತವೆ ಮತ್ತು ರಿವ್ಯೂ ಬರೀ ಒಂದು ಬಾಕ್ಸ್ ಟಿಕ್ಕಿಂಗ್ ಎಕ್ಸರ್ಸೈಸ್ ಆಗೋದನ್ನ ತಪ್ಪಿಸುತ್ತವೆ. ಈಗ ಎವಿಡೆನ್ಸ್ ಬೇಸ್ ಕಡೆಗೆ ಹೋಗೋಣ. ಹಿಂದಿನ ಮಿನಿಟ್ಸ್ ಮತ್ತು ಆಕ್ಷನ್ಸ್ನ 5 ಮಿನಿಟ್ ರೀಕ್ಯಾಪ್ ಇಂದ ಸ್ಟಾರ್ಟ್ ಮಾಡಿ. ಇದರಿಂದ ಕಮಿಟ್ ಮಾಡಿದರ ಬಗ್ಗೆ ಎಲ್ಲರಿಗೂ ತಿಳಿಯುತ್ತೆ, ಯಾವುದು ಮುಂದೆ ಸಾಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ 3 ಸ್ಕೋರ್ ಬೋರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡಿ. ಸ್ಟೇಕ್ ಹೋಲ್ಡರ್ ಪರ್ಸೆಪ್ಷನ್ಗೆ 8 ಮಿನಿಟ್ಸ್ ಕೊಡಿ. ಇದರಲ್ಲಿ ಕಸ್ಟಮರ್ಸ್, ಪಾರ್ಟ್ನರ್ಸ್ ಅಥವಾ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ಗೆ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತಿದೆ ಅಂತ ತೋರಿಸೋಕೆ ಸೆಂಟಿಮೆಂಟ್ ಟ್ರೆಂಡ್ಸ್ನ ಬಳಸಿ. ನಂತರ ಕೋರ್ ಫಂಕ್ಷನ್ಸ್ ನಲ್ಲಿನ ಬಿಸಿನೆಸ್ ಪರ್ಫಾರ್ಮೆನ್ಸ್ ಬಗ್ಗೆ 5 ಮಿನಿಟ್ಸ್ ಮಾತಾಡಿ. ಆಮೇಲೆ ಕಲ್ಚರ್ ಮೆಚುರಿಟಿ ಬಗ್ಗೆ ಇನ್ನೊಂದು 5 ಮಿನಿಟ್ಸ್. ಇದರಲ್ಲಿ ಇಂಟರಪ್ಷನ್ಸ್ನ ಸಹಿಸದಿರೋದಕ್ಕೆ ಕ್ಲಿಯರ್ ರೇಟಿಂಗ್ಸ್ ಬಳಸಿ. ಅವೇರ್ನೆಸ್ಗೆ ಅಥೆಂಟಿಸಿಟಿ ಮತ್ತು ಎವಲ್ಯೂಷನ್ಗೆ ಎಂಥೂಸಿಯಾಸಮ್ನ ಬಳಸಿ. ಸಿಸ್ಟಮ್ ಇನ್ನೂ ಬಲವತ್ತಿದೆಯಾ ಅಂತ ತೋರಿಸಿ. ಪ್ರಿಪರೇಷನ್ ನಿಂದಲೇ ಆ ಸ್ಕೋರ್ ಬೋರ್ಡ್ಸ್ ಪವರ್ಫುಲ್ ಆಗೋದು. ಅಪ್ಡೇಟೆಡ್ ಡೇಟಾ, ಸ್ಪಷ್ಟವಾದ ಮೆಟ್ರಿಕ್ಸ್ ಮತ್ತು ಕಾಣುವ ಟ್ರೆಂಡ್ಸ್ ತನ್ನಿ. ಕಳೆದ ರಿವ್ಯೂ ನಂತರ ಏನೆಲ್ಲ ಬದಲಾಗಿದೆ ಅಂತ ಕ್ರಿಸ್ಪ್ ಕಾಮೆಂಟರಿ ಇರಲಿ. ಯಾವುದೇ ನಂಬರ್ ಒಪ್ಪೋ ಮೊದಲು ಅದರ ಕ್ರೆಡಿಬಿಲಿಟಿ ಟೆಸ್ಟ್ ಮಾಡಿ. ಒಂದು ಮೆಟ್ರಿಕ್ನ ಸೋರ್ಸ್ ಡೇಟಾವರೆಗೂ ಟ್ರೇಸ್ ಮಾಡಿ ತೋರಿಸಿ. ಆಗ ಸ್ಕೋರ್ ಬೋರ್ಡ್ ಸಾಕ್ಷ್ಯಗಳ ಮೇಲೆ ನಿಂತಿದೆ ಅಂತ ತಿಳಿಯುತ್ತೆ. ಆ ಟ್ರೇಸಬಿಲಿಟಿ ಚೆಕ್ ಚುರುಕಾಗಿರಲಿ. ಅಕೌಂಟಬಿಲಿಟಿ ಹೆಚ್ಚಿಸಲು 5 ಮಿನಿಟ್ಸ್ ಸಾಕು. ಮೀಟಿಂಗ್ ಹಳಿ ತಪ್ಪೋದು ಬೇಡ. ನಂತರ ಸ್ಕೋರ್ ಬೋರ್ಡ್ಸ್ ಬಳಸಿ ಮುಖ್ಯ ಬಿಸಿನೆಸ್ ಗ್ಯಾಪ್ಸ್ ಗುರುತಿಸಿ. ಇಲ್ಲಿ ಚರ್ಚೆಯು ಚಾರ್ಟ್ ಮೇಲಿರೋ ಲಕ್ಷಣಗಳಿಂದ ಹಿಡಿದು ಹೆಚ್ಚು ಗಮನ ಹರಿಸಬೇಕಾದ ಮುಖ್ಯ ವಿಷಯಗಳ ಕಡೆಗೆ ಹೊರಡುತ್ತೆ. ಫ್ಯಾಕ್ಟ್ ಬೇಸ್ಡ್ ಡಯಾಗ್ನೋಸಿಸ್ ಆಧಾರಿತ ಈ ಫೋಕಸ್ ಸೆಟ್ಟಿಂಗ್ ಚರ್ಚೆಗೆ 10 ಮಿನಿಟ್ಸ್ ಸಮಯ ಕೊಡಿ. ರೂಟ್ ಕಾಸ್ ಬಗ್ಗೆ ಯೋಚಿಸಿ ಮತ್ತು ಪರ್ಫಾರ್ಮೆನ್ಸ್ ಡ್ರೈವ್ ಮಾಡೋ ವಿಷಯಗಳನ್ನ ಗಮನಿಸಿ. ರಿವ್ಯೂನ ಮುಖ್ಯ ಭಾಗದಲ್ಲಿ ಪ್ರತಿ ಫಂಕ್ಷನ್ ಅನ್ನು ಒಂದೇ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಮೂಲಕ ಪ್ರೆಸೆಂಟ್ ಮಾಡಿ. ಇದು ಟೀಮ್ಸ್ ಮಧ್ಯೆ ಕಂಪೇರಿಬಿಲಿಟಿನ ಕ್ರಿಯೇಟ್ ಮಾಡುತ್ತೆ ಮತ್ತು ಕಾನ್ವರ್ಸೇಷನ್ ಕೇವಲ ಪ್ರೆಸೆಂಟೇಷನ್ ಸ್ಟೈಲ್ ಮೇಲೆ ಇರದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಆಗಿರೋ ಹಾಗೆ ಅಪ್ಡೇಟ್ ಕೂಡ ಸ್ಟೇಕ್ ಹೋಲ್ಡರ್ಸ್ ಸ್ಯಾಟಿಸ್ಫ್ಯಾಕ್ಷನ್, ಕೀ ಅಚೀವ್ಮೆಂಟ್ಸ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಇರಬೇಕು. ಹಾಗೆಯೇ ಹೋದ ರಿವ್ಯೂ ನಂತರ ಏನೆಲ್ಲ ಬದಲಾಗಿದೆ ಅಂತ ಇರಬೇಕು. ಆಗಲೇ ಎಲ್ಲರಿಗೂ ಮೊಮೆಂಟಮ್ ಕಾಣಿಸೋದು. ಇದರಲ್ಲಿ ಆಕ್ಟಿವ್ ಮೆಷರ್ಸ್, ಅವುಗಳ ಸ್ಟೇಟಸ್ ಮತ್ತು ಕ್ರಾಸ್ ಫಂಕ್ಷನಲ್ ಅಟೆನ್ಷನ್ ಬೇಕಿರೋ ಗ್ಯಾಪ್ಸ್, ರಿಸ್ಕ್ಸ್, ಆಪರ್ಚುನಿಟೀಸ್ ಮತ್ತು ಸಪೋರ್ಟ್ ನೀಡ್ಸ್ ಬಗ್ಗೆಯೂ ಇರಲಿ. ಈ ಫಂಕ್ಷನಲ್ ಪ್ರೆಸೆಂಟೇಷನ್ಸ್ಗೆ 45 ಮಿನಿಟ್ಸ್ ಮೀಸಲಿಡಿ. ಇದು ವಿಷಯಕ್ಕೆ ಸಾಕಷ್ಟು ಸಮಯ ಕೊಡುತ್ತೆ ಮತ್ತು ಮೀಟಿಂಗ್ನ ಎನರ್ಜಿಯನ್ನು ಕಾಪಾಡುತ್ತೆ. ನಂತರ 5 ಮಿನಿಟ್ಸ್ ವರೆಗೆ ಆಡಿಟ್ ರಿಸಲ್ಟ್ಸ್ ಬಗ್ಗೆ ಗಮನ ಹರಿಸಿ. ಇದು ಬರೀ ಕಂಪ್ಲೈಯನ್ಸ್ ಬಗ್ಗೆ ಅಷ್ಟೇ ಅಲ್ಲದೆ ಎಫೆಕ್ಟಿವ್ನೆಸ್ ಬಗ್ಗೆಯೂ ಇರಲಿ. DMEC ಕೌಂಟರ್ ಮೆಷರ್ಸ್ ನಿಜವಾಗಿಯೂ ಕೆಲಸ ಮಾಡ್ತಿದ್ಯಾ ಅನ್ನೋದೇ ಇಲ್ಲಿ ಅಸಲಿ ಪ್ರಶ್ನೆ. ಈ ವ್ಯಾಲಿಡಿಟಿ ಚೆಕ್ ಇಂಪ್ರೂವ್ಮೆಂಟ್ನ ರಿಯಲ್ ಆಗಿ ಇಡುತ್ತೆ. ಲೀಡರ್ಸ್ ತಗೊಂಡಿರೋ ಆಕ್ಷನ್ಸ್ ಸಿಸ್ಟಮ್ನ ಚೇಂಜ್ ಮಾಡ್ತಿದ್ಯಾ ಅಥವಾ ಬರೀ ರಿಪೋರ್ಟ್ನ ಡೆಕೋರೇಟ್ ಮಾಡ್ತಿದ್ಯಾ ಅಂತ ಇದು ಹೇಳುತ್ತೆ. ಒಂದು ಸ್ಟ್ರಾಂಗ್ ರಿವ್ಯೂ ಲೀಡರ್ಶಿಪ್ ಚಾಯ್ಸಸ್, ಪ್ರಯಾರಿಟೀಸ್ ಸೆಟ್ ಮಾಡೋದು, ಟ್ರೇಡ್ ಆಫ್ಸ್ ತೋರಿಸೋದು, ಫಂಕ್ಷನ್ಸ್ ಮಧ್ಯೆ ಅಲೈನ್ ಆಗೋದು ಮತ್ತು ಬಜೆಟ್ಸ್, ರಿಸೋರ್ಸಸ್, ಓನರ್ಸ್ ಮತ್ತು ಟೈಮ್ಲೈನ್ಸ್ ಡಿಸೈಡ್ ಮಾಡೋದ್ರೊಂದಿಗೆ ಎಂಡ್ ಆಗುತ್ತೆ. ಇದು ಬಿಸಿನೆಸ್ನ ಮುಂದೆ ತಗೊಂಡು ಹೋಗುತ್ತೆ. ಆಮೇಲೆ 10 ನಿಮಿಷ ಚಕ್ರ ಡೈಲಾಗ್, ಮೆಚುರಿಟಿ ಮತ್ತು ಗೋಲ್ಡನ್ ರೂಲ್ಸ್ ಬಗ್ಗೆ ರಿಫ್ಲೆಕ್ಟ್ ಮಾಡಿ. ಈ ಕೇಡೆನ್ಸ್ ಸರಿಯಾಗಿ ನಡೆದಾಗ ಜನರು ಬಂದಿದ್ದಕ್ಕಿಂತ ಹೆಚ್ಚು ಕ್ಲಾರಿಟಿ, ಧೈರ್ಯ ಮತ್ತು ಉದ್ದೇಶದೊಂದಿಗೆ ಕನೆಕ್ಟ್ ಆಗಿ ಹೊರಬರ್ತಾರೆ.